ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಈಗಲ್ಸ್ ಅಂದರೆ ಹದ್ದುಗಳ ಬಗ್ಗೆ ತಿಳಿದೇ ಇರುತ್ತದೆ. ಕಾಡಿಗೆ ರಾಜ ಸಿಂಹವಾದರೆ ಹಾರಾಡುವ ಪಕ್ಷಿಗಳಿಗೆ ರಾಜ ಈ ಹದ್ದು ಅದ್ಭುತವಾಗಿ ಬೇಟೆಯಾಡುತ್ತದೆ. ಈ ವಿಡಿಯೋದಲ್ಲಿ ಈ ಹದ್ದುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಈ ಹದ್ದುಗಳಲ್ಲಿ ಎಷ್ಟೋ ಜಾತಿಗಳಿವೆ. ಇವುಗಳೆಲ್ಲವೂ ಅರಣ್ಯ ಪ್ರದೇಶಗಳಲ್ಲಿ, ಬೆಟ್ಟಗಳ ಸಾಲಿನಲ್ಲಿ, ಪರ್ವತ ಶ್ರೇಣಿಗಳಲ್ಲಿ, ಎತ್ತರವಾದ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಯಾವ ವಯಸ್ಸಿನಲ್ಲಿ ಪಕ್ಷಿಗಳೆಲ್ಲವೂ ಹಾರಾಡುವುದನ್ನು ಕಲಿಯುತ್ತವೆಯೋ ಆ ವಯಸ್ಸಿನಲ್ಲಿಯೇ ಹದ್ದಿಗೆ ಕಠಿಣವಾದ ಶಿಕ್ಷೆಗಳು ಮೊದಲಾಗುತ್ತವೆ. ಈ ಟ್ರೈನಿಂಗ್ ಹೇಗೆ ಇರುತ್ತದೆ ಎಂದರೆ, ಇದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಅದಕ್ಕೆ ರಿಸಲ್ಟ್ ಆಗಿ ಪ್ರಾಣವೇ ಹೋಗುತ್ತದೆ. ಚಿಕ್ಕ ಮರಿಯನ್ನು ಈ ಹದ್ದುಗಳ ಪೇರೆಂಟ್ಸ್ ಆಕಾಶದೆತ್ತರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಬಿಟ್ಟು ಬಿಡುತ್ತವೆ. ಅಲ್ಲಿಂದ ಆ ಮರಿಹದ್ದು ಕೆಳಗೆ ಬೀಳುತ್ತಾ ಭಯದಿಂದ ವೇಗವಾಗಿ ರೆಕ್ಕೆಯಾಡಿಸುವುದನ್ನು ಕಲಿಯುತ್ತದೆ. ಯಾವ ಒಂದು ಪಕ್ಷಿಯೂ ಸಹ ಹೋಗಲಾರದ ಆ ಎತ್ತರದಲ್ಲಿ ಹದ್ದಿನ ಮರಿಗಳು ಹಾರಾಡುವುದನ್ನು ಕಲಿಯುತ್ತವೆ. ವೇಗವಾಗಿ ಬೀಸುವ ಗಾಳಿಯಲ್ಲಿ ಹಾರಾಡುವುದನ್ನು ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಮಾಡಿಕೊಳ್ಳುತ್ತವೆ. ಇದರಿಂದ ಈ ಹದ್ದಿಗೆ ಎಷ್ಟು ಶಕ್ತಿ ಬರುತ್ತದೆ ಎಂದರೆ, ಹದ್ದಿಗಿಂತ 10 ಪಟ್ಟು ದೊಡ್ಡ ಜೀವಿಯನ್ನು ಸಹ ಬೇಟೆಯಾಡುತ್ತದೆ. ಈ ಹದ್ದುಗಳು ಸರಿಸುಮಾರು 70 ವರ್ಷಗಳ ಕಾಲ ಬದುಕುತ್ತವೆ. ಯುಕ್ತ ವಯಸ್ಸಿಗೆ ಬರುವ ಮುನ್ನವೇ ಎಷ್ಟೋ ಪ್ರಮಾದಕರಗಳನ್ನು ನೋಡಿರುತ್ತವೆ. ಹದ್ದುಗಳ ಮೂಗಿನ ಮುಂದಿನ ಭಾಗ ಸ್ವಲ್ಪ ಬೆಂಡಾಗಿ ಇರುತ್ತದೆ. 40 ವರ್ಷ ಬರುವ ಹೊತ್ತಿಗೆ ಈ ಮೂಗು ಎಷ್ಟು ಬೆಂಡಾಗಿ ಬೆಳೆಯುತ್ತದೆ ಎಂದರೆ, ಇದರಿಂದ ಆ ಹದ್ದು ಬೇಟೆಯಾಡಲು ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಅದರ ರೆಕ್ಕೆಗಳು ಸಹ ವಯಸ್ಸಿಗೆ ತಕ್ಕಂತೆ ತುಂಬ ದೊಡ್ಡದಾಗಿ ಬೆಳೆಯುತ್ತವೆ. ಇದರಿಂದ ಹದ್ದು ಹಾರಾಡುವುದಕ್ಕೂ ಕಷ್ಟಪಡಬೇಕಾಗುತ್ತದೆ. ವಯಸ್ಸಾಗುತ್ತಾ ಹೋದಂತೆ ಹದ್ದಿನ ಕಂಡೀಷನ್ ತುಂಬ ದಾರುಣ ಸ್ಥಿತಿಗೆ ತಲುಪುತ್ತದೆ. ಆದರೆ ಪಕ್ಷಿಗಳಿಗೆ ರಾಜ ಎನಿಸಿಕೊಂಡಿರುವ ಈ ಹದ್ದು ಅಷ್ಟು ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ತನ್ನ ಬೆಂಡಾದ ಮೂಗನ್ನು ಒಂದು ಬಂಡೆ ಕಲ್ಲಿಗೆ ಜೋರಾಗಿ ಹೊಡೆದುಕೊಳ್ಳುತ್ತದೆ. ಇದರಿಂದ ಅದರ ಮೂಗು ಮುರಿದು ಹೋಗುತ್ತದೆ. ಇದರಿಂದ ಆ ಹದ್ದಿಗೆ ಬಹಳ ನೋವಾಗುತ್ತದೆ. ಆದರೂ ಅದಕ್ಕೆ ತುಂಬ ಉಪಯೋಗವಾಗುತ್ತದೆ. ಏಕೆಂದರೆ ಮುರಿದ ಆ ಮೂಗು ಮತ್ತೆ ಬೆಳೆದು ಬೇಟೆಯಾಡುವುದಕ್ಕೆ ಅನುಕೂಲವಾಗುತ್ತದೆ. ಅಷ್ಟೇ ಅಲ್ಲದೆ ಬೆಳೆದ ಆ ಮೂಗಿನಿಂದ ತನ್ನ ದೊಡ್ಡದಾದ ರೆಕ್ಕೆಗಳನ್ನು ಸಹ ಕಿತ್ತು ಹಾಕಿಕೊಳ್ಳುತ್ತದೆ. ಇದರಿಂದಲೂ ತುಂಬ ನೋವನ್ನು ಸಹಿಸಿಕೊಳ್ಳುತ್ತದೆ. ಏಕೆಂದರೆ ಮತ್ತೆ ಆಕಾಶದಲ್ಲಿ ಹಾರಾಡುವುದಕ್ಕೆ. ಸ್ವಲ್ಪ ದಿನಗಳ ನಂತರ ಹೊಸ ರೆಕ್ಕೆಗಳು ಬಂದು ಮತ್ತೆ ಹಾರಾಡುವುದನ್ನು ಪ್ರಾರಂಭಿಸುತ್ತದೆ. ಫ್ರೆಂಡ್ಸ್, ತುಂಬ ಪಕ್ಷಿಗಳು ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಂದ ಒಂದು ಮತ್ತೊಂದು ದೇಶಕ್ಕೆ ಹೋಗುತ್ತವೆ. ಆದರೆ ಈ ಹದ್ದುಗಳು ಮಾತ್ರ ಹಾಗೆ ಅಲ್ಲ. ಇವುಗಳಿಗೆ ಯಾವುದೇ ರೀತಿಯ ವಾತಾವರಣವನ್ನೇ ಆದರೂ ತಡೆದುಕೊಳ್ಳುವ ಶಕ್ತಿ ಇರುತ್ತದೆ. ಆದ್ದರಿಂದ ಇವು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರುತ್ತವೆ. ಮೇಲ್ ಹಾಗೂ ಫೀಮೇಲ್ ಹದ್ದುಗಳು ಸೇರಿ ಒಂದು ದೊಡ್ಡ ಗೂಡನ್ನು ಕಟ್ಟಿಕೊಳ್ಳುತ್ತವೆ. ಈ ಗೂಡುಗಳು ಸುಮಾರು 6 ಅಡಿಗಳವರೆಗೂ ಇರುತ್ತವೆ. ಒಬ್ಬ ಮನುಷ್ಯ ಆರಾಮಾಗಿ ಅದರೊಳಗೆ ಹೋಗಬಹುದು. ಫೀಮೇಲ್ ಹದ್ದು ಕೇವಲ 3 ಮೊಟ್ಟೆಗಳನ್ನು ಮಾತ್ರ ಇಡುತ್ತದೆ. ಇವು 30ರಿಂದ 35 ದಿನದೊಳಗೆ ಮರಿಗಳು ಹೊರಗೆ ಬರುತ್ತವೆ. ಈ ಸಮಯದಲ್ಲಿ ಮೇಲ್ ಹದ್ದು ಫೀಮೇಲ್ ಹದ್ದು ಮತ್ತು ಮರಿಗಳನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತದೆ. ಅವುಗಳಿಗೆ ಆಹಾರದಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡುತ್ತದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವುದರಿಂದ ಮೇಲ್ ಹದ್ದು ಸುಮಾರು 30 ಪಟ್ಟು ಸಣ್ಣದಾಗಿ ಹೋಗುತ್ತದೆ. ಈ ಹದ್ದುಗಳಲ್ಲಿ ಗಂಡಿಗಿಂತ ಹೆಣ್ಣು ಹದ್ದು 20% ದೊಡ್ಡದಾಗಿ ಕಾಣುತ್ತದೆ. ಮೇಲ್ ಹದ್ದು ತಂದ ಪೌಷ್ಟಿಕ ಆಹಾರವನ್ನು ತಿನ್ನುವುದರಿಂದ ಮರಿಗಳು ಬೇಗ ಬೆಳೆಯುತ್ತವೆ. 30ರಿಂದ 45 ದಿನದೊಳಗೆ ತುಂಬ ಬಲವಾಗಿ ಬೆಳೆಯುತ್ತವೆ. ಈ ಹದ್ದುಗಳಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಪಕ್ಷಿಗಳ ಜಾತಿಗಳಲ್ಲಿ ಎಷ್ಟೋ ಪಕ್ಷಿಗಳಿಗೆ ಕಣ್ಣಿನ ದೃಷ್ಟಿ ತುಂಬ ಶಾರ್ಪ್ ಆಗಿ ಇರುತ್ತದೆ. ಆದರೆ ಹದ್ದಿಗೆ ಮಾತ್ರ ಈ ವಿಷಯದಲ್ಲಿ ಯಾವ ಪಕ್ಷಿಯೂ ಸಹ ಸರಿಸಾಟಿಯಾಗಲಾರದು. ಇವು ಆಕಾಶದಲ್ಲಿರುವ ಮೇಘಗಳ ಬಳಿ ಹಾರಾಡುತ್ತಿದ್ದರೂ ಭೂಮಿಯ ಮೇಲಿರುವ ಚಿಕ್ಕ ಚಿಕ್ಕ ಇಲಿ, ಬೆಕ್ಕು, ಹಾವುಗಳನ್ನು ಸಹ ನೋಡುತ್ತವೆ. ಅಷ್ಟೇ ಅಲ್ಲದೆ ಒಂದೇ ಬಾರಿಗೆ ಬೇರೆ ಬೇರೆ ಕಡೆಗಳಿಗೆ ಫೋಕಸ್ ಮಾಡುತ್ತದೆ. ನೀವು ಗಮನಿಸಿಯೇ ಇರುತ್ತೆ, ಫಿಲಿಪೈನ್ಸ್ ಹಾಗೂ ಅದರ ಸುತ್ತ ಐಲ್ಯಾಂಡ್ಗಳಲ್ಲಿರುವ ಹದ್ದಿನ ಜಾತಿ ಈ ಪ್ರಪಂಚದಲ್ಲಿರುವ ಎಲ್ಲ ಹದ್ದುಗಳಿಗಿಂತ ದೊಡ್ಡದು. ಇವು ರೆಕ್ಕೆಗಳು ಬಿಚ್ಚಿದರೆ ಅವುಗಳ ಮಧ್ಯ ದೂರ 7 ಅಡಿಗಳವರೆಗೂ ಇರುತ್ತದೆ.
ಫಿಲಿಪೈನ್ಸ್ನಲ್ಲಿ ಇವುಗಳನ್ನು ಮಂಕಿ ಈಗಲ್ಸ್ ಎಂದು ಕರೆಯುತ್ತಾರೆ, ಏಕೆಂದರೆ ಇವು ಅತಿಯಾಗಿ ಕೋತಿಗಳನ್ನು ಬೇಟೆಯಾಡುತ್ತವೆ. 6 ಕೆಜಿ ಇರುವ ಈ ಹದ್ದುಗಳು 20 ಕೆಜಿ ತೂಕದ ಕೋತಿಗಳನ್ನು ಸಹ ತುಂಬ ಸುಲಭವಾಗಿ ಬೇಟೆಯಾಡುತ್ತವೆ. ಕಾಡಿನಲ್ಲಿ ವಾಸಿಸುವ ಮೊಲಗಳನ್ನು ಸಹ ಬೇಟೆಯಾಡುತ್ತವೆ. ಆದರೆ ಈ ಫಿಲಿಪೈನ್ಸ್ ಈಗಲ್ಸ್ ಈಗ ನಿಧಾನವಾಗಿ ಅಳಿವಿನಂಚಿಗೆ ಬಂದು ನಿಂತಿವೆ. ಒಂದು ಸರ್ವೆಯ ಪ್ರಕಾರ 700ರಿಂದ 800 ಈಗಲ್ಸ್ ಮಾತ್ರವೇ ಜೀವಿಸುತ್ತಿವೆ. ಇವುಗಳ ಜೊತೆ ಗೋಲ್ಡನ್ ಈಗಲ್, ಬಾಲ್ಡ್ ಈಗಲ್ ಸಹ ಅಳಿವಿನಂಚಿಗೆ ಬಂದು ನಿಂತಿವೆ. ಈ ಬಾಲ್ಡ್ ಈಗಲ್ಸ್ ತಲೆಯ ಭಾಗ ವೈಟ್ ಕಲರ್ ಆಗಿ ಇರುತ್ತದೆ, ಆದ್ದರಿಂದ ಇದನ್ನು ಬಾಲ್ಡ್ ಈಗಲ್ ಎನ್ನುತ್ತಾರೆ. ಇದು ಹೆಚ್ಚಾಗಿ ಸಮುದ್ರದಲ್ಲಿರುವ ಜೀವಿಗಳನ್ನು ತನ್ನ ಆಹಾರಕ್ಕಾಗಿ ಬೇಟೆಯಾಡುತ್ತದೆ. ಅಷ್ಟೇ ಅಲ್ಲದೆ ನೀರಿನಲ್ಲಿರುವ ಚಿಕ್ಕ ಚಿಕ್ಕ ಕ್ರೊಕೊಡೈಲ್ ಹಾಗೂ ಚಿಕ್ಕ ಚಿಕ್ಕ ಶಾರ್ಕ್ಗಳನ್ನು ಬೇಟೆಯಾಡಿ ತಿನ್ನುತ್ತದೆ. ಗೋಲ್ಡನ್ ಈಗಲ್ ಉತ್ತರ ಅಮೆರಿಕ, ಉತ್ತರ ಏಷ್ಯಾದಲ್ಲಿ ಕಾಣಿಸುತ್ತದೆ. ಇವು ಹೆಚ್ಚಾಗಿ ಪರ್ವತ ಶ್ರೇಣಿಗಳಲ್ಲಿ ಇರುತ್ತವೆ ಮತ್ತು ಅಲ್ಲಿರುವ ಕ್ರೂರ ಪ್ರಾಣಿಗಳನ್ನು ಕೊಂದು ತಿನ್ನುತ್ತವೆ. ಪಕ್ಷಿಗಳಲ್ಲಿ ಅತಿ ವೇಗವಾಗಿ ಹಾರುವ ಪಕ್ಷಿ ಫಾಲ್ಕನ್. ಇದನ್ನು ಹದ್ದುಗಳಿಗೆ ಹತ್ತಿರದ ಬಂಧುವು ಎಂದರೆ ತಪ್ಪಾಗಲಾರದು. ಇದು ಗಾತ್ರದಲ್ಲಿ ಹದ್ದಿಗಿಂತ ಚಿಕ್ಕದಾಗಿರುತ್ತದೆ. ಈ ಫಾಲ್ಕನ್ ಪಕ್ಷಿ ಬೇರೆ ಪಕ್ಷಿ ಜಾತಿಗಳನ್ನು ಸಹ ಬೇಟೆಯಾಡುತ್ತದೆ. ಆಸ್ಟ್ರೇಲಿಯಾದಲ್ಲಿರುವ ಗ್ರೇ ಫಾಲ್ಕನ್ ಈ ಫಾಲ್ಕನ್ ಜಾತಿಗಳಲ್ಲೇ ದೊಡ್ಡದು. ಇದು 1.5 ಕೆಜಿ ತೂಕವಿರುತ್ತದೆ. ಈ ಫಾಲ್ಕನ್ ಪಾರಿವಾಳ, ಗುಬ್ಬಿಗಳಂತಹ ಪಕ್ಷಿಗಳನ್ನು ಬೇಟೆಯಾಡಿ ತಿನ್ನುತ್ತದೆ. ಆದರೆ ಪೆರಿಗ್ರೀನ್ ಫಾಲ್ಕನ್ ಎನ್ನುವ ಪಕ್ಷಿ ಈ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗಿಂತಲೂ ವೇಗವಾಗಿ ಇರುತ್ತದೆ. ಇದು ಹಾರಾಡುವಾಗ ನೋಡಿದರೆ ನಮ್ಮ ಕಣ್ಣನ್ನು ನಾವೇ ನಂಬುವುದಿಲ್ಲ. ಇದು ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತದೆ. ಈ ಸ್ಪೀಡ್ ನಮ್ಮ ಭೂಮಿಯ ಮೇಲೆ ವೇಗವಾಗಿ ಓಡುವ ಚಿರತೆಯ ವೇಗಕ್ಕಿಂತ 4 ಪಟ್ಟು ಹೆಚ್ಚು. ಈ ಫಾಲ್ಕನ್ ಗಂಟೆಗೆ 150 ಕಿಲೋಮೀಟರ್ ವೇಗವಾಗಿ ಹಾರುತ್ತಿರುವ ಪಕ್ಷಿಗಳನ್ನು ಗಾಳಿಯಲ್ಲಿಯೇ ಬೇಟೆಯಾಡಿ ತಿನ್ನುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ಯಾವುದೇ ಪಕ್ಷಿಗೂ ಅಸಾಧ್ಯ. ಹದ್ದಿನಂತಹ ಭಯಂಕರವಾದ ಪಕ್ಷಿಯನ್ನು ಸಹ ಮನುಷ್ಯರು ಸಾಕುತ್ತಿದ್ದಾರೆ. ಇವತ್ತಿಗೂ ಸಹ ಕೆಲವು ಆದಿವಾಸಿ ಜನಗಳು ಬೇಟೆಯಾಡುವುದಕ್ಕೆ ಹದ್ದುಗಳನ್ನು ಸಾಕುತ್ತಾರೆ. ಆದರೆ ಕೆಲವು ದೇಶಗಳು ಈಗಲನ್ನು ಸಾಕುವುದಕ್ಕೆ ನಿಷೇಧಿಸಿವೆ. ಆದರೆ ಅರಬ್ ಕಂಟ್ರಿನಲ್ಲಿರುವ ಶ್ರೀಮಂತರು ಈಗಲೂ ಇವುಗಳನ್ನು ಸಾಕುತ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.